ಓಕೆ, ಐಸ್ ಬಾಂಬ್ ಗಮನಿಸಿದ್ರಿ. ಗ್ಲೇಸಿಯರ್ ತುಂಡಾಗಲು ಈ ಭೂಕಂಪ ಕಾರಣ ಆಯ್ತಾ? ಚೀನಾ ಗಡಿಯಲ್ಲಿ ಪ್ರಬಲ ಭೂಕಂಪ, ಮ್ಯಾಸಿವ್ ಅರ್ಥಕ್ವೇಕ್ ಆಯ್ತಾ? ಈ ಭೂಕಂಪನದಿಂದಲೇ ದೈತ್ಯ ಹಿಮಖಂಡ ಕಳಚಿತ ಅಥವಾ ಹಿಮಖಂಡ ಬಿದ್ದ ರಭಸಕ್ಕೆ ಭೂಮಿ ಕಂಪಿಸಿತ? ಹೀಗೆ ಹಲವು ಪ್ರಶ್ನೆ ಕಾಡ್ತಾ ಇದ್ದಾವೆ. ಅಸಲಿಗೆ ಕಾರಣ ಆದರೂ ಏನು? ಭೂವಿಜ್ಞಾನಿಗಳಿಂದ ಅಧ್ಯಯನ ಕೂಡ ನಡೀತಾ ಇದೆ. ಗ್ಲೇಸಿಯರ್ ತುಂಡಾಗೋಕೆ ಭೂಕಂಪ ಕಾರಣ ಆಯ್ತಾ? ಚೀನಾ ಗಡಿಯಲ್ಲಿ ಸಂಭವಿಸಿತ್ತ ಪ್ರಬಲ ಭೂಕಂಪ, ಈಸ್ ದಟ್ ದ ರೀಸನ್? ಅದು ಕೂಡ ಕಾರಣ ಆಯ್ತಾ? ನೋಡಿ, ಬಹಳಷ್ಟು ಚರ್ಚೆಗಳು ಬರುತ್ತವೆ. ಕಾರಣವನ್ನು ತಿಳ್ಕೊಳ್ಳದೆ ಹೋದರೆ ಮನಸ್ಸಿಗೆ ಆರಾಮಾಗಿರಲಿಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ, ನೇಪಾಳದ ಈ ಪ್ರಳಯದ ಮಹಾ ರಹಸ್ಯಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸಂಜಯ್ ನಾಯಕ್ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ಕೂಡ ನೀಡ್ತಾರೆ. ಸಂಜಯ್, ನೇಪಾಳದ ಆ ಭೀಕರ ದುರಂತ ಅಂತ ಕೇಳಿಸಿಕೊಂಡಾಗ ನಮ್ಮ ಮುಂದೆ ಆ ಚಿತ್ರಣ ನೆನಪು ಬರುತ್ತೆ. ಅದನ್ನು ನೆನೆಸ್ಕೊಂಡಾಗಲೇ ಒಂದು ರೀತಿ ಮೈ ಜುಮ್ ಅನ್ನುತ್ತೆ, ಶಾಕ್ ಆಗುತ್ತೆ. ಯಾವ ಕಾರಣಕ್ಕೆ ಹಿಂಗಾಯಿತು ಅಂತ ಹೇಳಿದಾಗ ಐಸ್ ಬಾಂಬ್ ಅಂತ ಹೇಳ್ತೀವಿ, ಪಕ್ಕಕ್ಕೆ ಅದಾಯ್ತಾ ಇದಾಯ್ತಾ ಅಂತ ಹೇಳ್ತೀವಿ. ಈಗೇನು ಕಾರಣ ಹೇಳ್ತಾ ಇದ್ದೀವಲ್ಲ, ಐಸ್ ಬಾಂಬ್, ಹಂಗಾಗೋಕೇನು ಕಾರಣ ಅಂತ ಏನಾದರೂ ನಮಗೆ ತಿಳಿಯೋಕ್ಕೆ ಅವಕಾಶ ಇದೆಯಾ? ಈ ಭೂವಿಜ್ಞಾನಿಗಳ ಅಧ್ಯಯನದಿಂದ ಒಂದು ನ್ಯೂ ರಿಪೋರ್ಟ್ ಏನಾದರೂ ಸಿಕ್ಕಿದೆಯಾ? ಖಂಡಿತ ರಾಘವ್, ಏನು ಮನುಷ್ಯ ತಾಂತ್ರಿಕವಾಗಿ, ವೈಜ್ಞಾನಿಕವಾಗಿ, ಆಧುನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ ಪ್ರಕೃತಿಯ ಒಂದೇ ಒಂದು ಹೊಡೆತಕ್ಕೆ ಆತ ಎಷ್ಟು ಅಸಹಾಯಕನಾಗ್ತಾನೆ ಅನ್ನೋದಕ್ಕೆ ಇವತ್ತು ನೇಪಾಳದ ಭೀಕರ ದುರಂತವೇ ಸಾಕ್ಷಿ. ಕೇವಲ ನೇಪಾಳ ಮಾತ್ರ ಅಲ್ಲ, ಜಾಗತಿಕ ತಾಪಮಾನದ ವಿಚಾರದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಇನ್ನಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ನೇಪಾಳದಂಥ ದುರಂತಗಳು ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಸಂಭವಿಸುತ್ತೆ ಅನ್ನೋದಕ್ಕೆ ಇವತ್ತಿನ ದುರಂತವೇ ಸಾಕ್ಷಿ. ಈ ಹಿನ್ನೆಲೆಯಲ್ಲಿ ಏನು ಕಾಲ್ಗುರಿ ಯೂನಿವರ್ಸಿಟಿಯ ಭೂವಿಜ್ಞಾನಿ, ಆದಂಥ ಡೇನಿಯಲ್ ಶುಗರ್ ಅವರು ಒಂದು ಸ್ಫೋಟಕ ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ಅಂದರೆ ಉಪಗ್ರಹ ಚಿತ್ರಗಳ ಆಧಾರದ ಮೇಲೆ ಅವರು ಒಂದು ಸಂಗತಿಯನ್ನು ಬಿಚ್ಚಿಟ್ಟಿದ್ದಾರೆ. ನೇಪಾಳದ ಒಳಗಿರುವಂಥ ಲಿರುಂಗೆ ಪರ್ವತದ ಮೇಲಿಂದ ಒಂದು ಬೃಹತ್ತಾದಂಥ ಒಂದು ಹಿಮಖಂಡ, ಅಂದರೆ ಹಿಮಗಲ್ಲು, ಅಲ್ಲಿಂದ ಕಳಚಿ ಸುಮಾರು 4000 ಅಡಿಗಳಷ್ಟು ಕೆಳಗೆ ಕಣವಿಯಲ್ಲಿ ಬಿದ್ದಿದೆ. ಆ ಕಣವಿಯಲ್ಲಿ ಬಿದ್ದ ರಭಸಕ್ಕೆ ಏಕಾಏಕಿ ಸುಮಾರು ಒಂದು 100 ಅಡಿ ಎತ್ತರದ ಸುನಾಮಿ ಅಲೆ ಸೃಷ್ಟಿಯಾಗಿದೆ. ಮೊದಲೇ ಕಡಿದಾದ ಇಳಿಜಾರಾಗಿರೋದ್ರಿಂದ ಆ ಸುನಾಮಿ ಅಲೆಯ ರಭಸ ಮತ್ತಷ್ಟು ವೇಗವಾಗಿದೆ. ಹೀಗಾಗಿ ಅದು ಏನು ಘಾತಕ ವೇಗದಲ್ಲಿ ಬಂದಂಥ ಆ ಜಲಪ್ರಳಯ ಚೀನಾದ ಗಡಿಯಲ್ಲಿರ್ತಕ್ಕಂಥ ಲೇಂಡಾಕೋಲಿ ನದಿಯಲ್ಲಿ ಶೇಖರಣೆಯಾಗಿದೆ. ಆದರೆ ಹಿಮಖಂಡದ ಜೊತೆಗೆ ಬಂದಂಥ ಮಣ್ಣು, ಕಲ್ಲುಗಳು, ಕೆಸರು ಇವೆಲ್ಲವೂ ಅಪಾರ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಏಕಾಏಕಿ ಹಿಮನದಿ ಸ್ಫೋಟಗೊಂಡ ಪರಿಣಾಮವಾಗಿ ಏಕಾಏಕಿ ನೇಪಾಳದ ತ್ರಿಶೂಲ್ ನದಿಯಲ್ಲಿ ಪ್ರವಾಹ ನುಗ್ಗಿದೆ. ಯಾವ ಮಟ್ಟಿಗೆ ಅಂದರೆ ಕೇವಲ ಒಂದೇ ನಿಮಿಷದಲ್ಲಿ ಸುಮಾರು 9 ಅಡಿಗಳಷ್ಟು ತ್ರಿಶೂಲ್ ನದಿಯ ಪ್ರವಾಹ ಜಾಸ್ತಿಯಾಗಿದೆ. ಈ ಒಂದು ಪ್ರವಾಹದ ಅಬ್ಬರಕ್ಕೆ ಬಹುಶಃ ಅಲ್ಲಿ ಯಾರಿಗೂ ಕೂಡ ತಪ್ಪಿಸಿಕೊಳ್ಳೋದಾಗಲಿ ಅಥವಾ ಈ ಪ್ರಮಾಣದ ಅನಾಹುತ ಸಂಭವಿಸುತ್ತೆ ಅನ್ನುವಂಥ ಎಚ್ಚರಿಕೆ ಆಗಲಿ ಯಾರಿಗೂ ಇರೋದಿಲ್ಲ. ಹೀಗಾಗಿ ಈ ಒಂದು ಅನಾಹುತದಲ್ಲಿ ಸಾಕಷ್ಟು ಜನ ಸಾವು ನೋವುಗಳನ್ನು ಅನುಭವಿಸಿದ್ದಾರೆ. ರಾಘವ್, ಗಾಟ್ ಇಟ್. ಥ್ಯಾಂಕ್ ಯು ಸಂಜಯ್ ಫಾರ್ ದಿಸ್ ಅವೇರ್ನೆಸ್. ನೋಡಿ, ಯಾವುದೇ ಸುದ್ದಿ ಕೊಟ್ಟರು, ಏನೇ ವಿಶ್ಲೇಷಣೆ ಮಾಡಿದರೂ ನಾವು ಗಮನ ಹಾಕಬೇಕಾಗಿರೋದೇನು ಅಂತ ಹೇಳಿದ್ರೆ, ನೆಕ್ಸ್ಟ್ ವಾಟ್ ಈಸ್ ದ ಆ್ಯಕ್ಷನ್ ಐಟಮ್? ನಾವೇನು ಮಾಡಬೇಕು? ನಾವೆಂಥ ಆಲೋಚನೆ ಮಾಡಬೇಕು? ಎಷ್ಟು ಜವಾಬ್ದಾರಿ ತೆಗೆದುಕೊಳ್ಬೇಕು? ಪ್ರಕೃತಿಯ ರಹಸ್ಯವನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೇನ್ರಿ? ಹಾಗಾಗಿ ಶರಣಾಗತಿ ಒಂದೇ ಮಂತ್ರ. ಇಲ್ಲಿ ಆ ಭೂಮಿಗೆ ನಂದು ಏನೋ ಬಿಲ್ಡಿಂಗ್ ಮಾಡಿದೆ, ಅಲ್ಲಿ ಇದನ್ನು ಮಾಡಿದೆ, ಬರೀ ಅದರೇ ಅಭಿವೃದ್ಧಿ ಅನ್ನೋದನ್ನು ನಾವು ತುಂಬ ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೇವೇನೋ ಅನ್ನುವ ಒಂದು ಅವಲೋಕನಕ್ಕೆ ಈ ಸುದ್ದಿ ಕೂಡ ಸಾಕ್ಷಿ ಆಗಬಹುದು ಅನ್ನೋದು ನನ್ನ ಅನಿಸಿಕೆ.